ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಡುಗೆ ಮನೆ ಚಾನಲ್. ಇವತ್ತು ಸಿಂಪಲ್ಲಾಗಿ ಅಳಸಿನಕಾಯಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೊಂದು ಅಳಸಿನಕಾಯಿ ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು, ಒಳಗಡೆ ದಿಂಡಿರುತ್ತೆ, ಆ ದಿಂಡನ್ನೆಲ್ಲ ತೆಗೆದು ಈ ರೀತಿ ನೀರಿಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಹಣ್ಣುಮೆಣ್ಸಿನ್ಕಾಯಿ, 1 ಈರುಳ್ಳಿ, ಕಾಯಿ, ಶುಂಠಿ, 1 ಫುಲ್ ಬೆಳ್ಳುಳ್ಳಿ, 1 ಟೊಮೊಟೊ. ಇದಿಷ್ಟು ರುಬ್ಕೊಳೋದಕ್ಕೆ. ಈಗ ಒಗ್ಗರಣೆಗೆ 2 ಟೊಮೊಟೊ, 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 2, ಇದಿಷ್ಟು ಒಗ್ಗರಣೆಗೆ. ಈಗ ಸ್ಪೈಸಸ್ ಒಗ್ಗರಣೆಗೆ: ಚಕ್ಕೆ, ಲವಂಗ, ಕಲ್ಲುವು, ಮರಾಠಮಗ್ಗು, ಸ್ವಲ್ಪ ಓಂಕಾಳು, ಇದಿಷ್ಟು ಒಗ್ಗರಣೆಗೆ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ. ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅರಿಶಿನದ ಪೌಡರ್. ಇದು ಮಸಾಲೆ ಐಟಮ್. ಈಗ ರುಬ್ಕೊಳೋದಕ್ಕೆ ಹಣ್ಣುಮೆಣ್ಸಿನ್ಕಾಯಿ, ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸ್ಕೊಳ್ಳಿ. ಮತ್ತು ಟೊಮೊಟೊ ಹಾಕ್ಕೊಳ್ಳಿ. 1 ಟೊಮೊಟೊ ಸಾಕಾಗುತ್ತೆ. ಇದಿಷ್ಟು ರುಬ್ಕೊಳ್ಳಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಸೇರಿಸ್ಕೋಬೇಡಿ, ಯಾಕೆಂದರೆ ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ರೀತಿ ಕಲರ್ ಇದೆ ಅಂತ. ಹಣ್ಣುಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ ನಾನು. ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್. ತುಪ್ಪ ಸ್ವಲ್ಪ ಕಾಯಲಿ. ತುಪ್ಪ ಕಾದ ನಂತರ ತೊಗೊಂಡಿರೋಂಥ ಚಕ್ಕೆ, ಲವಂಗ ಎಲ್ಲನ ಸೇರಿಸ್ಕೊಳ್ಳಿ. ಸ್ವಲ್ಪ ಓಂಕಾಳೆಲ್ಲ ಫ್ರೈ ಆದಮೇಲೆ ನೀರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ನೀರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಲಿ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನನೂ ಒಗ್ಗರಣೆಗೆ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಪುದೀನ ಸೊಪ್ಪಿಂದು ಮತ್ತು ಕೊತ್ತಂಬರಿದು. ಈಗ ಹಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿನ ಸೇರಿಸ್ಕೊಳ್ಳಿ. ಹಲಸಿನಕಾಯಿನ ಚೆನ್ನಾಗಿ ಎಣ್ಣೆಲೇ ಫಸ್ಟ್ಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆಗ್ತಾಯಿದೆ. ಇದು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳಿ. ಮುಂಚೆನೇ ಟೊಮೊಟೊನ ಒಗ್ಗರಣೆಗೆ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ಹಲಸಿನಕಾಯಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊಳ್ಳಿ. ಈಗ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಳ್ಳಿ. ಇದು ಮಸಾಲೆಲೇ ಚೆನ್ನಾಗಿ ಫ್ರೈ ಆಗಬೇಕು ಹಲಸಿನಕಾಯಿ. ಆಗ ಹಲಸಿನಕಾಯಿಗೆಲ್ಲ ಮಸಾಲೆ ಚೆನ್ನಾಗಿ ಆಗಿರುತ್ತೆ. ಈಗ ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಫ್ರೈ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸಿದಾದ್ಮೇಲೆ ಇದು ನೀಟಾಗಿ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅಂದರೆ ಒಗ್ಗರಣೆ ಹಾಕ್ಬೇಕಾದ್ರೆ ನೆನೆಯೋಕ್ಕಿಡ್ರಿ.
ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿನ. ಚೆನ್ನಾಗಿ ಅನ್ನ ಉದ್ದುದ್ರಾಗುತ್ತೆ. ಈಗ ನೀರು ಮತ್ತು ಅಕ್ಕಿ ನೆನೆಸಿರೋಂಥ ನೀರನ್ನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನನ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ಳಿ ಸಾಕು. ಈಗ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಸೇಮ್ ಬಿರಿಯಾನಿ ಥರನೇ ಇರುತ್ತೆ. ನೋಡಿ ಫ್ರೆಂಡ್, ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.